ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪಾಯಿಂಟ್ ನಂಬರ್ 13ರಲ್ಲಿ ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ. ನಿನ್ನೆ 2 ಹಿಟಾಚಿಗಳನ್ನ ಬಳಸಿ ಶೋಧ ಕಾರ್ಯವನ್ನ ಆರಂಭಿಸಿದ್ರು. 3ನೇ ಹಂತದ ಶೋಧ ಕಾರ್ಯಾಚರಣೆ ನಿನ್ನೆ ನಡೆದಿದೆ. ಆದ್ರೆ ಏನೂ ಸಿಕ್ಕಿಲ್ಲ, ಹಂಗಂತ ಅಲ್ಲಿಗೆ ಬಿಡೋದಿಲ್ಲ. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ. 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಕಾರ್ಯಾಚರಣೆ. ನಿನ್ನೆ ಬರೋಬ್ಬರಿ 18 ಅಡಿ ಆಳ 22 ಅಡಿ ಅಗಲ ಗುಂಡಿ ಅಗ್ದಿದ್ರು. ಏನೂ ಸಿಗ್ಲಿಲ್ಲ. ಬದಲಿಗೆ ತ್ಯಾಜ್ಯ ವಸ್ತುಗಳ ಕುರುಹು ಸಿಕ್ತು, ಕಪ್ಪು ಮಣ್ಣು ಸಿಕ್ತು. ಮತ್ತೆ ಅದೇ ಜಾಗವನ್ನು ಅಗೆಯೋದಕ್ಕೆ ದೂರುದಾರ ಪಟ್ಟು ಹಿಡಿದಿದ್ದಾನೆ. ಹೀಗಾಗಿ ಇವತ್ತು ಪಾಯಿಂಟ್ ನಂಬರ್ 13ರಲ್ಲೇ ಶೋಧ ಕಾರ್ಯ ಮುಂದುವರಿಯುತ್ತೆ. ಸದ್ಯ ಅಗೆದಿರುವ ಪ್ರದೇಶದ ಪಕ್ಕದಲ್ಲೇ ಮತ್ತಷ್ಟು ಅಗಿಬೇಕು ಅಂತ ಮನವಿ ಮಾಡಿಕೊಂಡಿದ್ದಾನೆ ದೂರುದಾರ. ಈ ಜಾಗದಲ್ಲಿ ಕಳೆ ಬರ ಇದೆ, ಶೋಧ ಮುಂದುವರಿಸಿ ಅಂತ ಪಟ್ಟು ಹಿಡಿದಿದ್ದಾನೆ. ಹೀಗಾಗಿ 13ನೇ ಪಾಯಿಂಟ್ನ ಆಸುಪಾಸಿನಲ್ಲೇ ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತೆ. ದೂರುದಾರನ ಮನವಿ ಆಧಾರದ ಮೇಲೆ ಇವತ್ತು ಕೂಡ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಪಾಯಿಂಟ್ ನಂಬರ್ 13ರನ್ನ ಇನ್ನೂ ಟಚ್ ಮಾಡಿಲ್ಲ, ಬದಲಾಗಿ ಅದರ ಆಸುಪಾಸಿನಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ ಇದು. ಅಂದರೆ ಆ ಅಣೆಕಟ್ಟೆಯ ತಡೆಗೋಡೆ ಏನಿದೆ, ಆ ತಡೆಗೋಡೆಗೆ ಹಾನಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಜಾಗ ಅಗಿಬಾರ್ದು, ಕೆಲವರು ಅಗಿಬೇಕು, ಹಿಂಗೆ ಒಂದಷ್ಟು ಗೊಂದಲ ಇತ್ತು. ಬಟ್ ನಿನ್ನೆ ಕೊನೆಗೂ ಅದೇ ಜಾಗದಲ್ಲಿನೇ ಹಿಟಾಚಿಯನ್ನು ಬಳಸಿ ಅಗ್ದ್ರು. ಆದರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಬಟ್ ಅನಾಮಿಕ ದೂರುದಾರ 13ನೇ ಪಾಯಿಂಟಿಗೆ ಬಂದ ನಂತರ ಸಾಕಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಸಕ್ರಿಯನಾಗಿ ಜಾಗವನ್ನು ತೋರಿಸ್ತಾ ಇದ್ದಾನೆ. ಇಲ್ಲಗಿರಿ, ಅಲ್ಲಗಿರಿ, ಇಲ್ಲಿ ಶವ ಹೂತಿಟ್ಟಿದ್ದೆ, ಕಳೆ ಬರ ಇದೆ ಇಲ್ಲಿ ಅಂತ ಪಟ್ಟು ಹಿಡಿದಿದ್ದಾನೆ. ಹಾಗಾಗಿ ಇವತ್ತು ಕೂಡ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಅಂದರೆ ಪಾಯಿಂಟ್ ನಂಬರ್ 13ರ ವ್ಯಾಪ್ತಿ ಎಷ್ಟಿದೆ ಅಂದರೆ 100 ಮೀಟರ್. ಆ 100 ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಅಗಿಬೇಕು ಅನ್ನೋದೇ ಆ ದೂರುದಾರನ ಪಟ್ಟು. ಹಾಗಾಗಿ ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಏನಾದರೂ ಸಿಗುತ್ತಾ ಅಂದರೆ ಅಲ್ಲಿ 8 ಶವಗಳನ್ನು ಹೂತಿದ್ದೆ ಅಂತ ದೂರುದಾರ ಏನು ಹೇಳಿದ್ದ, ಅದ್ರ ಪ್ರಕಾರ ಆತ 8 ಶವ ಹೂತಿದ್ರೆ ಅಟ್ಲೀಸ್ಟ್ ಒಂದಾದರೂ ಅಸ್ಥಿ ಸಿಗಬೇಕಲ್ವಾ. ಆ ನಿಟ್ಟಿನಲ್ಲಿ ಇವತ್ತು ಆತ ತೋರಿಸುವಂಥ ಜಾಗಗಳಲ್ಲಿ SIT ಅಧಿಕಾರಿಗಳ ಒಟ್ಟು 60 ಜನ ಇರುವಂಥ ತಂಡ ಇದು. ಅಧಿಕಾರಿಗಳು ಜೊತೆಗೆ ಅಗಿಯೋದಕ್ಕೆ ಅಂತ ಬಂದಿರೋ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು, ಅಂದರೆ ಇಲ್ಲಿ ಶ್ರಮಿಕರ ಶ್ರಮವನ್ನು ಬಳಸ್ತಾ ಇಲ್ಲ, ಕಾರ್ಮಿಕರ ಶ್ರಮವನ್ನು ಬಳಸ್ತಾ ಇಲ್ಲ, ಬದಲಾಗಿ ಹಿಟಾಚಿಯನ್ನು ಬಳಸ್ಕೊಂಡು ಇಲ್ಲಿ ಅಗಿಯಲಾಗ್ತಾ ಇದೆ. ಎರಡೆರಡು, ಒಂದು ಮಿನಿ ಹಿಟಾಚಿ, ಇನ್ನೊಂದು ದೊಡ್ಡ ಹಿಟಾಚಿಯನ್ನು ಬಳಸ್ಕೊಂಡು ನಿನ್ನೆ ಅಗಿತಾ ಇದ್ರು. ಎಷ್ಟೇ ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ ಇದು ಕೊನೆಯ ಪಾಯಿಂಟ್. ಇವತ್ತು ಶೋಧ ಕಾರ್ಯ ಇಲ್ಲೇ ನಡೆಯುತ್ತೆ. SIT ಅಧಿಕಾರಿಗಳು ಬೆಂಬಿಡದೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ನೇತ್ರಾವತಿ ನದಿ ತೀರದಲ್ಲಿ ಇರುವಂಥ ಈ 13ನೇ ಪಾಯಿಂಟ್ನಲ್ಲಿ ಅಸ್ಥಿಗಳು ಸಿಗುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಈ $1 ಮಿಲಿಯನ್ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತಾ? ಒಂದಾದರೂ ಅಸ್ಥಿ ಸಿಕ್ಕಿದ್ದೇ ಆದಲ್ಲಿ ಒಂದಷ್ಟು ಭರವಸೆ ಸಿಗುತ್ತೆ. ಆತ ಹೇಳ್ತಾ ಇರುವಂಥದ್ದು ನಿಜ, ಮಾಡ್ತಾ ಇರುವಂಥ ಆರೋಪಗಳು ಸತ್ಯ. ಹಾಗಾಗಿ ಆತ ಇನ್ನಷ್ಟು ಜಾಗಗಳನ್ನು ಗುರುತಿಸ್ತಾನೆ ಅಂತ ಅಂದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ. ಈಗಾಗಲೇ CLP ಮೀಟಿಂಗ್ನಲ್ಲೂ ಕೂಡ ಅಕಸ್ಮಾತ್ ಇವತ್ತಿಲ್ಲೇನು ಸಿಗದೇ ಇದ್ದರೆ ಈ ಕಾರ್ಯಾಚರಣೆ ಇವತ್ತಿಗೆ ಇಲ್ಲಿಗೆ ಸ್ಥಗಿತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಆ ನಿಟ್ಟಿನಲ್ಲಿ ಇವತ್ತು ಪಾಯಿಂಟ್ ನಂಬರ್ 13 100 ಮೀಟರ್ ವ್ಯಾಪ್ತಿಯಲ್ಲಿ ಗುರುತಿಸಲಾಗಿರುವಂಥ ಪಾಯಿಂಟ್ ಇದು. ಕಾರಣ ಇಲ್ಲಿ 8 ಶವಗಳನ್ನು ಹೂತಿದ್ದೇನೆ, ದೊಡ್ಡ ಪಾಯಿಂಟನ್ನೇ ನೀವು ಗುರುತು ಮಾಡಬೇಕು ಅಂತ ಆತ ಹೇಳಿದ್ದ. ಈ ಪಾಯಿಂಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿತ್ತು. 13-14 ದಿನಗಳಿಂದ ನಡೀತಾ ಇದ್ದಂಥ ಕಾರ್ಯಾಚರಣೆ ಇದು. ಆದರೆ ಈ ಪಾಯಿಂಟ್ ನಂಬರ್ 13ಕ್ಕೆ ಬರೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತು SIT. ಬಂಗ್ಲೋ ಗುಡ್ಡಕ್ಕೆ ಹೋದ್ರು, ಅಲ್ಲಾಗಿದ್ರು, ಅಲ್ಲೇನೋ ಅಸ್ಥಿ ಸಿಕ್ತು, ಅದು 3 ವರ್ಷದ ಹಿಂದೆ ಹೂತಾಕಿದ್ದಂಥ ಶವ ಅನ್ನುವಂಥ ಮಾಹಿತಿ ಗೊತ್ತಾಯಿತು. ಅಂದರೆ ಅಲ್ಲಿಗೆ 15 ವರ್ಷ ಆಯಿತು ಈತ ಧರ್ಮಸ್ಥಳ ಗ್ರಾಮವನ್ನು ಬಿಟ್ಟು, ಅದಕ್ಕೂ ಇವನಿಗೂ ಸಂಬಂಧ ಇಲ್ಲ. ಹಂಗಿದ್ರೂ ಕೂಡ ಈ ಜಾಗದಲ್ಲಿ ಶವ ಇರುತ್ತೆ ಅಂತ ಈತನಿಗೆ ಹೆಂಗೆ ಗೊತ್ತಾಯಿತು? ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆ ಆಯಿತು. ನಿನ್ನೆಯಿಂದ ಕೂಡ ಅನಾಮಿಕ ದೂರುದಾರ ಆ್ಯಕ್ಟಿವ್ ಆಗಿ ನಿಂತ್ಕೊಂಡು ಅಲ್ಲಿ ಮರಗಳನ್ನು ಗುರುತಿಟ್ಕೊಂಡು ಆತ ಹೇಳಿರೋದು, ಇಂತಿಂಥ ಮರದ ಹತ್ರ ಇಂತಿಂಥವ್ರನ್ನ ನಾನು ಹೂತಾಕಿದ್ದೆ, ಇಲ್ಲಿ ಗುರುತು ಮಾಡಿ ಅಂತ. ಆ ನಿಟ್ಟಿನಲ್ಲೇ ಗುರುತುಪಡಿಸಿರೋದು. ಆದ್ರೀಗ 13ನೇ ಪಾಯಿಂಟ್ನಲ್ಲಿ ಏನೂ ಸಿಗದಿದ್ದರೆ ಭಾರೀ ನಿರಾಸೆಯಾಗುತ್ತೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನಿನ್ನೆ ಬೆಳಗ್ಗೆಯಿಂದ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಗಮನಿಸ್ತಾ ಇದ್ವಿ, ಲೈವ್ ಕವರೇಜ್ ಕೂಡ ಕೊಟ್ಟಿದ್ವಿ. ಆದರೆ ಏನೂ ಸಿಕ್ಕಿಲ್ಲ ನಿನ್ನೆ. ಇವತ್ತು ಕೂಡ 13ನೇ ಪಾಯಿಂಟ್ನಲ್ಲೇ ಕಾರ್ಯಾಚರಣೆ. ಎಕ್ಸಾಕ್ಟ್ ಆಗಿ 13ನೇ ಪಾಯಿಂಟ್ ಅಂತ ಏನು ಬೋರ್ಡ್ ಹಾಕಿ ಗುರುತಿಸಿದ್ರಲ್ಲ, ಅಲ್ಲೇ ಕಾರ್ಯಾಚರಣೆ ಆಗುತ್ತಾ ಅಥವಾ ನಿನ್ನೆ ಥರನೇ ಆಸುಪಾಸಿನಲ್ಲಿ ಕಾರ್ಯಾಚರಣೆನಾ? ಹೌದು, ಇವತ್ತು ಕೂಡ ಅದೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ನಿನ್ನೆ 2 ಹಿಟಾಚಿಗಳನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಸಾಕಷ್ಟು ಆಳಕ್ಕೆ ಹೋಗಿದ್ರು. ಸರಿಸುಮಾರು 18 ಅಡಿ ಆಳ ಮತ್ತು 22 ಅಡಿ ಅಗಲಕ್ಕೂ ಆ ಒಂದು ಗುಂಡಿಯನ್ನು ಅಗೆಯಲಾಗಿತ್ತು. ಅಷ್ಟೆಲ್ಲ ಆಗಿದ್ರು ಕೂಡ ಅಲ್ಲಿ ಏನು ಸಿಕ್ಕಿರ್ಲಿಲ್ಲ. ಅನಾಮಿಕ ದೂರುದಾರ ಮಾತ್ರ ಇಲ್ಲಿ ಖಂಡಿತವಾಗ್ಲೂ ಕಳೆಬರಹ ಇದೆ, ಇಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಆತ ಒಂದು ಕಾನ್ಫಿಡೆನ್ಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದ ಬೆಳಗಿನಿಂದಲೂ ಕೂಡ. ಯಾವಾಗ GPR ಬಂದು ಹೋದ್ಬೇಕು ಅಧಿಕಾರಿಗಳು ಕೂಡ ಈತನ ಮಾತನ್ನ ನಂಬಿ ಒಂದು ಅಗೆಯೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಏನು ಪತ್ತೆ ಆಗಿಲ್ಲ. ಸೊ ಈಗ ಸದ್ಯ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ನಿನ್ನೆ ಕಾರ್ಯಾಚರಣೆ ಎಂಡ್ ಆಗುವಂತ ಹೊತ್ತಿನಲ್ಲಿ ಆತ ಮತ್ತೆ ಪಟ್ಟು ಹಿಡಿದಿದ್ದಾನೆ. ಅಂದ್ರೆ ನಂಗೆ ಅದೇ ಜಾಗದಲ್ಲಿ ನೀವು ಅಗಿಬೇಕು, ಅಲ್ಲಿ ನಾನು ಬಹಳಷ್ಟು ಶವಗಳನ್ನ ಹೂತು ಹಾಕಿದ್ದೀನಿ, ಅಲ್ಲಿ ಇನ್ನೂ ಬೇರೆ ಬೇರೆ ಜಾಗದಲ್ಲಿ ಹುಡುಕಿದ್ರೆ ಅಲ್ಲಿ ಖಂಡಿತವಾಗ್ಲೂ ಕೂಡ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ. ಹಾಗಾಗಿ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಇವತ್ತು ಕೂಡ ಅದೇ ಸ್ಪಾಟ್ ನಲ್ಲಿ ಅಧಿಕಾರಿಗಳು SIT ಅಧಿಕಾರಿಗಳು ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಅಂದ್ರೆ ಸಾಮಾನ್ಯವಾಗಿರುವಂತಹ ಉತ್ಖನನ ಅಲ್ಲ, ಅಲ್ಲೂ ಕೂಡ ನಿನ್ನೆ ಮಾದರಿಯಲ್ಲಿ ಸರಿಸುಮಾರು 18 ಅಡಿ ಆಳಕ್ಕೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ ಸುಮಾರು 10 ಅಡಿಯಷ್ಟು ಮಣ್ಣನ್ನು ಹಾಕಲಾಗಿತ್ತು. ಹಾಗಾಗಿ ಹೆಚ್ಚಿಗೆ ಅಲ್ಲಿ ಉತ್ಖನನ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕೋಸ್ಕರ ನಿನ್ನೆ ಯಾವುದೇ ರೀತಿಯ ಮಾನವ ಶ್ರಮವನ್ನು ಯೂಸ್ ಮಾಡದೆ ಹಿಟಾಚಿ ಮೂಲಕವೇ ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು. ಸೊ ಇವತ್ತು ಕೂಡ ಅದೇ ಮಾದರಿಯಲ್ಲಿ 2 ಹಿಟಾಚಿಯನ್ನು ಬಳಸಿ ಅಲ್ಲಿ ಮತ್ತೆ ಅದೇ ಆಳ ಮತ್ತು ಅದೇ ಅಗಲಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಬಹಳ ನಿರ್ಣಾಯಕವಾಗಿರುವಂಥ ಪಾಯಿಂಟ್. ಯಾಕಂದರೆ ನಿನ್ನೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಉತ್ಖನನ ಮಾಡಲಾಗಿದೆ. ಅಂದರೆ GPR ಯಂತ್ರ ಅನ್ನುವಂಥದ್ದು ಅಲ್ಟಿಮೇಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಬಹುದು ಅದೆಲ್ಲವನ್ನ ಕೂಡ ಯೂಸ್ ಮಾಡಿ ಅಲ್ಟಿಮೇಟ್ ಆಗಿ GPR ಅನ್ನು ಕೂಡ ಯೂಸ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿ ಏನೂ ಸಿಗ್ತಾ ಇಲ್ಲ. ಅಧಿಕಾರಿಗಳು ಆದಷ್ಟು ಪಾರದರ್ಶಕವಾಗಿ ನಿಷ್ಠೆಯಿಂದ ತನಿಖೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಎಲ್ಲ ತಂತ್ರಜ್ಞಾನಗಳನ್ನು ಬಳಸ್ತಾ ಇದ್ದಾರೆ. ಆತ ಹೇಳ್ತಾ ಇರುವಂಥದ್ದು ನಿಜ ಅನ್ನುವಂಥದ್ದು ಏನಾದರೂ ಆಗಿದ್ರೆ ಅಲ್ಲಿ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಇಷ್ಟೆಲ್ಲ ಸವಲತ್ತುಗಳು, ಇಷ್ಟೆಲ್ಲ ಕಾರ್ಯಾಚರಣೆ, ಇಷ್ಟೆಲ್ಲ ನಿಷ್ಠೆ ಯಾವುದನ್ನು ಮಾಡಿದರೂ ಕೂಡ ಅಲ್ಲೂ ಏನೂ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅಲ್ಲಿ ಅಷ್ಟೆಲ್ಲ ಕಾರ್ಯಾಚರಣೆ ಅಷ್ಟು ಆಳಕ್ಕೆ ಹೋಗಿದ್ದಾರೆ. ಯಾಕಂದರೆ ಪಕ್ಕದಲ್ಲೇ ನದಿ ಇದೆ, ಸಾಕಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಒಂದಿಷ್ಟು ಆಳಕ್ಕೆ ಹೋದಂಥ ಸಂದರ್ಭ ಅಲ್ಲಿ ವಾಪಸ್ ಅಡಿಗಡೆಯಿಂದ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ಒಂದಷ್ಟು ಆಳಕ್ಕೆ ಹೋದರೆ ಒಂದು ಕೆರೆಯ ನಿರ್ಮಾಣವಾಗುತ್ತೆ, ಅಷ್ಟು ಆಳಕ್ಕೆ ನಿನ್ನೆ ಅಧಿಕಾರಿಗಳು ಅಗೆದಿದ್ದಾರೆ. ಸೊ ಇವತ್ತು ಕೂಡ ಮತ್ತೆ ನೀವು ಅಗಿಬೇಕು ಅನ್ನುವಂಥ ರೀತಿಯಲ್ಲಿ ಅನಾಮಿಕ ದೂರುದಾರ ಹೇಳಿದ್ದಾನೆ. ನಿನ್ನೆ ಅಧಿಕಾರಿಗಳು ಅಲ್ಲಿ ಓಕೆ ಅಂತ ಹೇಳಿದ್ದಾರೆ. ಈಗ ಬೆಳಿಗ್ಗೆ SIT ಕಚೇರಿಯಲ್ಲಿ ಒಂದು ಸಭೆ ನಡೀಲಿಕ್ಕಿದೆ. ಆ ಸಭೆಯಲ್ಲಿ ಏನಾದರೂ ಮಾರ್ಪಾಡಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಬಟ್ ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳ ನಿರ್ಣಾಯಕವಾಗಿರುವಂಥ ಪಾಯಿಂಟ್. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಕಾರ್ಯಾಚರಣೆಯನ್ನು ಮಾಡಬೇಕು ಅಥವಾ ಸ್ಥಗಿತಗೊಳಿಸಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಇದು ಬಹಳ ನಿರ್ಣಾಯಕವಾಗಿರುವಂಥದ್ದು. ಯಾಕಂದರೆ SIT ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಆಗಿದೆ. ಅಂದರೆ ಸಾರ್ವಜನಿಕ ವಲಯದಲ್ಲಿ ಜನಸಾಮಾನ್ಯರ ಮನಸ್ಸಿನಲ್ಲಿ SIT ಮಾಡಬೇಕಾಗಿರುವಂಥದ್ದೆಲ್ಲ ಎಲ್ಲವನ್ನ ಕೂಡ ಒಂದು ಹಂತಕ್ಕೆ ಹೆಚ್ಚಿಗೆನೇ ಮಾಡಿದೆ. ಹಾಗಾಗಿ ಇಲ್ಲಿ SITಯ ತನಿಖೆ ವಿಚಾರವಾಗಿ ಲೋಪದೋಷಗಳು ಅಥವಾ ಆರೋಪಗಳು ಇನ್ನು ಬರುವಂಥದ್ದು ತೀರಾ ಕಡಿಮೆ ಇದೆ. ಅನಾಮಿಕ ದೂರುದಾರ ಅಥವಾ ಆತನ ಪರವಾಗಿರುವಂಥ ವಕೀಲರು ಹೇಳಿರುವಂಥ ಎಲ್ಲ ಬೇಡಿಕೆಗಳನ್ನು ಕೂಡ SIT ಅಧಿಕಾರಿಗಳು ಈಡೇರಿಸಿದ್ದಾರೆ. ಯಾಕಂದರೆ ಈ GPR ಯಂತ್ರವನ್ನು ಬಳಸುವಂಥದ್ದೇ ದೊಡ್ಡ ಚಾಲೆಂಜ್. ಅದಕ್ಕಿರುವಂಥ ಒಂದು ದಿನದ ರೆಂಟ್ ಅಥವಾ ಏನು ಅದಕ್ಕೆ ವೆಚ್ಚವಾಗುತ್ತೋ, ಸಾಗಾಟ ಆಗಿರಬಹುದು, ಅಲ್ಲಿ ಅದನ್ನು ಉಪಯೋಗ ಮಾಡೋದಕ್ಕಿರುವಂಥ ಸವಾಲುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಈ ಕಾರ್ಯಾಚರಣೆ ಸ್ಟಾರ್ಟ್ ಆದಂಥ ಸಂದರ್ಭ GPR ಅಂತ ಹೇಳುವಂಥ ಸಂದರ್ಭ ಅಷ್ಟರ ಮಟ್ಟಿಗೆ ಅದು ಇಲ್ಲಿ ಯೂಸ್ ಆಗುತ್ತೆ ಅನ್ನುವಂಥ ನಂಬಿಕೆ ಯಾರಿಗೂ ಕೂಡ ಇರಲಿಲ್ಲ. ಅಂತಹ ಒಂದು ಹಂತಕ್ಕೂ SIT ಹೋಗ್ಬೋದು, ಆ ಲೆವೆಲ್ಗೂ ಕೂಡ SIT ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ಯಾರು ಅಂದ್ಕೊಂಡಿರಲಿಲ್ಲ. SIT ಅಧಿಕಾರಿಗಳು ನಿನ್ನೆ ಆ ಒಂದು ಸವಲತ್ತನ್ನು ಕೂಡ ಯೂಸ್ ಮಾಡಿದ್ದಾರೆ. ನಾವು ಬಹಳ ಪಾರದರ್ಶಕವಾಗಿದ್ದೀವಿ, ನಮಗೂ ಕೂಡ ಅಲ್ಲಿ ಸಾಕ್ಷ್ಯ ಸಿಕ್ಕರೆ ನಮ್ಮ ತನಿಖೆಗೆ ಅದು ಒಳ್ಳೆಯದಾಗುತ್ತೆ ಅನ್ನುವಂಥ ರೀತಿಯಲ್ಲಿ GPR ಅನ್ನು ಕೂಡ ಬಳಕೆ ಮಾಡಿಯಾಗಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಕಳೆಬರ ಸಿಕ್ಕಿಲ್ಲ ಅನ್ನುವಂಥದ್ದು. ಹಾಗೂ ನಿನ್ನೆ ಸರ್ಕಾರಕ್ಕೂ ಕೂಡ ಒಂದು ವರದಿಯನ್ನ ಅಧಿಕಾರಿ ಸಲ್ಲಿಸಿದ್ದಾರೆ. ಸೊ ಇದರ ಆಧಾರದ ಮೇಲೆ ಈಗ ಏನು ಮುಂದಕ್ಕೆ ನಿರ್ಧಾರ ಅನ್ನುವಂಥದ್ದು. ಇನ್ ಕೇಸ್ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಕೂಡ ಏನು ಸಿಗದೆ ಹೋದರೆ ಕಾರ್ಯಾಚರಣೆ ಸ್ಥಗಿತವಾಗುವಂಥ ಸಾಧ್ಯತೆ ಕೂಡ ಇದೆ. ಅನಾಮಿಕ ದೂರುದಾರನ್ನ ಮತ್ತೆ ಮರು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಅಥವಾ ಇನ್ನೆರಡು ಅಂದುಕೊಂಡಿರುವಂಥ ಜಾಗದಲ್ಲಿ ಉತ್ಖನನವನ್ನ ಮಾಡಿ ಆ ಬಳಿಕ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.